Vishwa Bank, World Bank. So it is a financial institution, provides loans and grants. ಸೊ ಇದು ಲೋನ್ಸ್ ಮತ್ತು ಗ್ರ್ಯಾಂಟ್ಸ್ ಸರ್ಕಾರಗಳಿಗೆ, ಯಾವ ಸರ್ಕಾರಗಳಿಗೆ ಕಡಿಮೆ ಮತ್ತು ಮಧ್ಯಮ ಆದಾಯ ದೇಶಗಳಿಗೆ ಅವುಗಳ ಆರ್ಥಿಕ ಅಭಿವೃದ್ಧಿಗೋಸ್ಕರ ನೀಡುವಂಥ ಒಂದು ಸಹಾಯ ಧನ. ಸೊ ಇದರದ್ದು ಇಸ್ಟಾಬ್ಲಿಷ್ ಬಂದು 1944ರಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ ಎರಡೂ ಕೂಡ ಬ್ರಿಟನ್ ವುಡ್ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಲಾಂಚ್ ಆಗ್ತವೆ. ಸೊ ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ, ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಅಂದರೆ ವಿಶ್ವ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಬಂದು ವಾಷಿಂಗ್ಟನ್ DC, USA. ಎಕ್ಸಾಕ್ಟ್ ಪ್ಲೇಸ್ ಬಂದು 1818 H Street, ನಾರ್ತ್ ವೆಸ್ಟ್, ವಾಷಿಂಗ್ಟನ್ DC ಅಂತ ಹೇಳಬೇಕು. ಸೊ ವಿಶ್ವ ಬ್ಯಾಂಕ್ನ ಕೆಲವೊಂದು ಆರ್ಗನೈಸೇಷನ್ಸ್ ಇವೆ, ಅಂದರೆ ಏಜೆನ್ಸಿಗಳಿವೆ, ಓನ್ ಅಂದರೆ ಇಟ್ ಇಸ್ ವರ್ಲ್ಡ್ ಬ್ಯಾಂಕ್ ಓನ್ಡ್ ಆರ್ಗನೈಸೇಷನ್ಸ್ ಇವೆ, ಲೈಕ್ IBRD, IFC, IDA, MIGA, ICSID. ಸೊ ಇವು 5 ಕೂಡ ತುಂಬ ಇಂಪಾರ್ಟೆಂಟು. ಸೊ IBRD ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ, IFC ಅಂದರೆ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಕಾರ್ಪೊರೇಷನ್, IDA ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್, MIGA ಮಲ್ಟಿಲ್ಯಾಟರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ, ICSID ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ಸೊ IBRD ಮತ್ತು IDA ಎರಡೂ ಸೇರಿಸಿ ನಾವು ವಿಶ್ವ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತೀವಿ. ನಮ್ಗೆ ಗೊತ್ತಿರೋದ್ರ ಪ್ರಕಾರ ವರ್ಲ್ಡ್ ಬ್ಯಾಂಕ್ ಅಂದರೆ ಸಿಂಗಲ್ ಇನ್ಸ್ಟಿಟ್ಯೂಷನ್ ಅಂತ ತಿಳ್ಕೊಂಡಿದ್ವಿ, ಆದರೆ ವರ್ಲ್ಡ್ ಬ್ಯಾಂಕಲ್ಲಿ 2 ಬರ್ತವೆ ಇನ್ಸ್ಟಿಟ್ಯೂಷನ್ಸು, ಒಂದು IBRD, ಒಂದು IDA. ನಾ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಸೀರಿಯಲ್ ನಂಬರ್ 1, ಸೀರಿಯಲ್ ನಂಬರ್ 3 ಸೇರಿಸಿದ್ರೆ ವರ್ಲ್ಡ್ ಬ್ಯಾಂಕ್, IBRD ಪ್ಲಸ್ IDA ಸೇರಿಸಿದ್ರೆ ವರ್ಲ್ಡ್ ಬ್ಯಾಂಕ್. ಆದರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಿದ್ರೆ IBRD, IFC, IDA, MIGA ಆ್ಯಂಡ್ ICSID ಅಂತ ಕನ್ಸಿಡರ್ ಮಾಡ್ಬೋದು. ಸೊ 1944ರಲ್ಲಿ IBRD ಸ್ಥಾಪನೆ ಆಗುತ್ತೆ, 1956ರಲ್ಲಿ IFC ಸ್ಥಾಪನೆ ಆಗುತ್ತೆ, 1960ರಲ್ಲಿ IDA ಸ್ಥಾಪನೆ ಆಗುತ್ತೆ, 1988ರಲ್ಲಿ MIGA ಸ್ಥಾಪನೆ ಆಗುತ್ತೆ, 1965ರಲ್ಲಿ ICSID ಸ್ಥಾಪನೆ ಆಗುತ್ತೆ. ಪ್ರೆಸಿಡೆಂಟ್ ಬಂದು ವಿಶ್ವ ಬ್ಯಾಂಕ್ನ ಪ್ರೆಸಿಡೆಂಟ್ ಅಧ್ಯಕ್ಷರು ಬಂದು ಅಜಯ್ ಭಾಂಗಾರ್ ಅವರು. ಇವರು 19ನೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. CFO ಅಂಶುಲಾ ಕಾಂತ್ ಅವರು. ಚೀಫ್ ಫೈನಾನ್ಷಿಯಲ್ ಆಫೀಸರ್, ಪ್ರೆಸೆಂಟ್ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಫ್ ವರ್ಲ್ಡ್ ಬ್ಯಾಂಕ್ ಯಾರು ಅಂತ ಕೇಳಿದ್ರೆ ಅಂಶುಲಾ ಕಾಂತ್ ಅವರು. ಹಾಗೆ ಚೀಫ್ ಎಕನಾಮಿಸ್ಟ್, ವರ್ಲ್ಡ್ ಬ್ಯಾಂಕ್ನ ಚೀಫ್ ಎಕನಾಮಿಸ್ಟ್ ಯಾರು? ಇಂದರ್ಮಿತ್ ಗಿಲ್. ಸೊ ಪ್ರಸ್ತುತ ಮೆಂಬರ್ಸ್ 189 ದೇಶಗಳಿವೆ. 189ನೇ ದೇಶ ನಾರ್ವೆ, ಇತ್ತೀಚೆಗೆ ಸೇರ್ಪಡೆ ಆಗಿದೆ. ಇಂಡಿಯಾ ಡಿಸೆಂಬರ್ 27, 1945ರಂದು ತನ್ನ ಸದಸ್ಯತ್ವ ಪಡೆಯುತ್ತೆ. ಭಾರತ 1949ರಲ್ಲಿ ತನ್ನ ಮೊದಲನೆಯ ಲೋನ್ ತೆಗೆದುಕೊಳ್ಳುತ್ತೆ. ಆರ್ಥಿಕ ನೆರವು ಪಡೆಯುತ್ತೆ. ಭಾರತ ತನ್ನ ರೈಲ್ವೆ ಅಭಿವೃದ್ಧಿಗೋಸ್ಕರ ಈ ಒಂದು ಲೋನ್ ಪಡೆಯುತ್ತೆ. 1949ರಲ್ಲಿ ವಿಶ್ವ ಬ್ಯಾಂಕ್ನಿಂದ ಮೊದಲನೆಯ ಲೋನ್. ನಾವು ಈಗಾಗಲೇ ನೋಡಿದ್ದೀವಿ, ಇಂಡಿಯಾ ಈಸ್ ಅ ಮೆಂಬರ್ ಆಫ್ IBRD, IFC, IDA, MIGA, ಬಟ್ ಇಂಡಿಯಾ ಈಸ್ ನಾಟ್ ಎ ಮೆಂಬರ್ ಆಫ್ ICSID. ICSID ಅಂದರೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಅಂತೇಳಿ. ವರ್ಲ್ಡ್ ಬ್ಯಾಂಕ್ನ ಕೆಲವೊಂದು ಉಪಕ್ರಮಗಳು ಸೊ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ವರ್ಲ್ಡ್ ಬ್ಯಾಂಕ್ನ ಕೆಲವೊಂದು ಉಪಕ್ರಮಗಳು ಯಾವಪ್ಪ ಅಂದರೆ ಇಂಡಸ್ ರಿವರ್ ಸಿಸ್ಟಮ್, ಆಸ್ವಾನ ಹೈ ಡ್ಯಾಮ್ ಆನ್ ನೈಲ್ ರಿವರ್, ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ, ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಪ್ರೋಗ್ರಾಮ್. ಇಂಡಸ್ ರಿವರ್ ಸಿಸ್ಟಮ್ ಬಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಆದ ಕಡೆ ವರ್ಲ್ಡ್ ಬ್ಯಾಂಕು ಸಹಭಾಗಿತ್ವದಲ್ಲಿತ್ತು. ಹಾಗೆ ಕೂಡ ಆಸ್ವಾನ ಹೈ ಡ್ಯಾಮ್ ಎಲ್ಲಿದೆಪ್ಪ ಅಂದರೆ ಈಜಿಪ್ಟ್ನಲ್ಲಿದೆ, ಇದು ನೈಲ್ ರಿವರ್ ಮೇಲಿದೆ. ಇದನ್ನು ಕೂಡ ತುಂಬ ಇಂಪಾರ್ಟೆಂಟು. ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಇದು ಯಾವ ಒಂದು ಸಂಸ್ಥೆ ಉಪಕ್ರಮ ಅಂದರೆ ವರ್ಲ್ಡ್ ಬ್ಯಾಂಕ್ನ ಉಪಕ್ರಮ. ಹಾಗೆ ಇನ್ನೊಂದು ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಪ್ರೋಗ್ರಾಮ್ ಅಂತ ಕೇಳಿದ್ರೆ ನಾವು ವರ್ಲ್ಡ್ ಬ್ಯಾಂಕು ಉಪಕ್ರಮ ಅಂತ ಹೇಳ್ಬೋದು. ವಿಶ್ವ ಬ್ಯಾಂಕು ಕೆಲವೊಂದು ವರದಿಗಳು ಕೂಡ ರಿಲೀಸ್ ಮಾಡುತ್ತಾ ಬರುತ್ತೆ, ಲೈಕ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್, ರೆಮಿಟೆನ್ಸ್ ಆ್ಯಂಡ್ ಮೈಗ್ರೇಷನ್ ರಿಪೋರ್ಟ್, ಗ್ಲೋಬಲ್ ಮಾನಿಟರಿಂಗ್ ರಿಪೋರ್ಟ್, ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಗ್ಲೋಬಲ್ ಫಿನಾನ್ಷಿಯಲ್ ಡೆವಲಪ್ಮೆಂಟ್ ರಿಪೋರ್ಟ್. ಈ 6 ರಿಪೋರ್ಟ್ ಕೂಡ ವರ್ಲ್ಡ್ ಬ್ಯಾಂಕ್ ಕೂಡ ರಿಲೀಸ್ ಮಾಡ್ತಾ ಬರುತ್ತೆ. ನೀವು ನನಗೆ ಹೇಳಬೇಕು ಬಿ ರೆಡಿ ರಿಪೋರ್ಟ್ ಯಾವ ಒಂದು ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂತ. ಸೊ ಈ ಒಂದು ನಮ್ಮ ಚಾನಲನ್ನು ಲೈಕು, ಸಬ್ಸ್ಕ್ರೈಬು ಹಾಗೂ ಶೇರ್ ಮಾಡ್ತಾಯಿರಿ. ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಂತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ನೋಟಿಫಿಕೇಷನ್ಸ್ ಬೆಲ್ ಲೈಕ್ ಮಾಡಿ.
ನಿಮಗೆ ತಪ್ಪದೇ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.